8:41 ಆಗಿದೆ. ಸೊ ನಾವು ಈಗ ಚಿಕ್ಕಮಗಳೂರಿಂದ ಹೊರಟು ಹಾಸನ್ಗೆ ಹೋಗ್ತಾ ಇದ್ದೀವಿ. ಹಾಸನ್ಗೆ ಹೋಗೋ ಅಷ್ಟರಲ್ಲಿ ಫುಲ್ ಮಳೆ ಬರ್ತಿತ್ತು, ಬೇಲೂರು ಹತ್ರ ಎಲ್ಲ. ಸೊ ಫುಲ್ ಜೋರು ಮಳೆಯಲ್ಲಿ ಕಾರ್ ಓಡಿಸ್ಕೊಂಡು ಹಾಸನ್ ಹೇಗೋ ರೀಚ್ ಆದ್ವಿ. ಐ ಥಿಂಕ್ ರೀಚ್ ಆದಾಗ ಇಟ್ ವಾಸ್ ಅರೌಂಡ್ 12 ಅನಿಸುತ್ತೆ, ಮಿಡ್ನೈಟ್ ಆಗಿತ್ತು. ಸೊ ಅಲ್ಲಿ ಶಮ್ಮ ಫ್ರೆಂಡ್ ಮನೇಲಿ ರೆಸ್ಟ್ ಮಾಡಿ ಅಲ್ಲೇ ಮಲ್ಕೊಂಡು ಅರ್ಲಿ ಮಾರ್ನಿಂಗ್ ಅರೌಂಡ್ 3-4ಗೆ ಹೊರಟು ಶಿವಮೊಗ್ಗದಲ್ಲಿ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಅದು ಬಂದು ವಿಧಾತ್ರಿ ಭವನ್ ಅಂತ, ತುಂಬ ಚೆನ್ನಾಗಿತ್ತು, ಮಸ್ಟ್ ವಿಸಿಟ್, ವೈಬ್ಸ್ ತುಂಬಾ ಚೆನ್ನಾಗಿದೆ. ಸೊ ಅಲ್ಲಿಂದ ಹೊರಟು ಗೋಕರ್ಣ ರೀಚ್ ಆದ್ವಿ. ಗೋಕರ್ಣದಲ್ಲಿ ನಾವು 7th Heaven ರೆಸಾರ್ಟ್ ಬುಕ್ ಮಾಡಿದ್ವಿ. ಸಿನ್ಸ್ ತುಂಬ ಬಿಸಿಲಿಂದ AC ರೂಮ್ಸ್ ಬುಕ್ ಮಾಡಿದ್ವಿ. ಐ ಥಿಂಕ್ ಅಲ್ಲಿ ಒಂದೇ ನಾನ್ AC ಇರೋದು, ಇನ್ನೆಲ್ಲ ACನೇ. ಸೊ ಅದಾದಮೇಲೆ ಅಲ್ಲೇ ಲಂಚ್ ಮಾಡಿ ಸ್ವಲ್ಪ ಚಿಲ್ ಮಾಡಿ ರಿಲ್ಯಾಕ್ಸ್ ಮಾಡಿ ಈಗ ನಾವು ಯಾನ ಕೇವ್ಸ್ ಕಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದು ನಾನು ಫಸ್ಟ್ ಟೈಮ್ ಯಾನ ಕೇವ್ಸ್ ನೋಡ್ತಿರೋದು. ನಾನು ಹೋಗೇ ಇಲ್ಲ, ಇದೇ ಫಸ್ಟ್ ಟೈಮ್. ನಾವು ಹೋಗೋಷ್ಟು ಆಲ್ಮೋಸ್ಟ್ ಲೇಟ್ ಆಗಿತ್ತು ಅಂದ್ಬಿಟ್ಟು ಟ್ರೆಕ್ಕಿಂಗ್ ಇರಲಿಲ್ಲ. ಸೊ ಅಲ್ಲಿ ಏನಿತ್ತು, ಜೀಪ್ ಇತ್ತು. ಸೊ ಆ ಜೀಪಲ್ಲಿ ನಾವು ಹೋಗ್ತಿದ್ವಿ. ಇಟ್ ವಾಸ್ ಅರೌಂಡ್ 2500 ಚಾರ್ಜ್ ಮಾಡಿದ್ರು. ಸೊ ಡೈರೆಕ್ಟ್ ಅವರು ಮೇಲ್ಗಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ 1 ಕಿಲೋಮೀಟರ್ ವಾಕ್ ಮಾಡಬೇಕು. ವಾಕ್ ಮಾಡಿ ಯಾನ ಕೇವ್ಸ್ ನೋಡಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹೋಗೋ ದಾರಿ ಕೂಡ ಅಷ್ಟೇ ಚೆನ್ನಾಗಿತ್ತು. ಮಿನಿ ಟ್ರೆಕ್ಕಿಂಗ್ ಥರ, ಬಟ್ ಸುಸ್ತಾಗಲ್ಲ. ಬಟ್ ಹ್ಯೂಮಿಡಿಟಿ ಇತ್ತು, ತುಂಬ ಶೆಕೆ ಇತ್ತು. ಸೊ ಅವತ್ತೇನೋ ಪ್ರತಿಷ್ಠಾಪನೆ ಪೂಜೆ ಇದರಿಂದ ಊಟ ಪ್ರಸಾದ ಕೊಡ್ತಿದ್ರು. ಸೊ ಅಲ್ಲೇ ಮಧ್ಯಾಹ್ನ ಲಂಚ್ ಮುಗಿಸ್ಕೊಂಡು ನೈಟ್ ವಾಪಸ್ ರೆಸಾರ್ಟಿಗೆ ಬಂದು ಡಿನ್ನರ್ ಅಲ್ಲೇ ಮಾಡ್ಕೊಂಡು, ಆ್ಯಕ್ಚುಲಿ ಆಚೆ ಹೋಗೋ ಪ್ಲ್ಯಾನ್ ಇದ್ದಿದ್ದು. ಸೊ ಸಿನ್ಸ್ ಟಯರ್ಡ್ ಆಗಿದ್ದರಿಂದ ಅಲ್ಲೇ ಲಂಚ್ ಮಾಡಿ ಬೀಚ್ ಮುಂದೆ ಕೂತ್ಕೊಂಡು ಸ್ವಲ್ಪ ಪೀಸ್ಫುಲ್ಲಾಗಿ ಟೈಮ್ ಸ್ಪೆಂಡ್ ಮಾಡಿ ರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬೀಚ್ ನೋಡೋದೇ ಖುಷಿ. ಆ್ಯಕ್ಚುಲಿ ತುಂಬ ಪೀಸ್ಫುಲ್ಲಾಗಿ, ಐ ಕ್ಯಾಂಟ್ ಎಕ್ಸ್ಪ್ಲೇನ್ ದಟ್ ಫೀಲಿಂಗ್ ಇನ್ ವರ್ಡ್ಸ್. ಆ ಫೀಲಿಂಗ್ ಇದೆಯಲ್ಲ, ನೀರು, ಫಸ್ಟ್ ಆಫ್ ಆಲ್ ನೀರಂದರೆ ನನಗೆ ಇಷ್ಟ, ಬಟ್ ನೀರಂದರೆ ಅಷ್ಟೇ ಭಯ ನನಗೆ. ಸೊ ಅಲ್ಲೇ ವಾಕ್ ಮಾಡ್ತಾ ಒಂದಿಷ್ಟು ಫೋಟೋಸ್, ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಸಿನ್ಸ್ ನಮ್ಮ ಜೊತೆ ಪುಟ್ಟ ಪಾಪು ಇದರಿಂದ ಅದ್ರದ್ದು ಮಾರ್ನಿಂಗ್ ಇರುತ್ತಲ್ಲ, ಅದೆಲ್ಲ ಅಲ್ಲೇ ಮಾಡಿದ್ವಿ. ಇಟ್ ವಾಸ್ ಫನ್ ಆ್ಯಂಡ್ ಚೆನ್ನಾಗಿತ್ತು. ಇಲ್ಲಿ ನಾವು ಇನ್ಸ್ಟಾಗ್ರಾಮಲ್ಲಿ ಒಂದು ಟೈಮಲ್ಲಿ ವೈರಲ್ ಆಗಿದ್ದು, ಈಗಲೂ ಇದೆ ಅನಿಸುತ್ತೆ, ಹಾರ್ಟ್ ಶೇಪಲ್ಲಿ ಮಣ್ಣೆಲ್ಲ ತೆಗೆದು ಮೊಬೈಲಲ್ಲೆಲ್ಲ ಇಟ್ಟು ಫೋಟೋ ತೆಗೆದ್ರೆ ಅದು ನೋಡಿದ್ವಿ. ಸೊ ಅದನ್ನು ಶಮು ಟ್ರೈ ಮಾಡ್ತಿದ್ದಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂತು. ನೆಕ್ಸ್ಟ್ ಕ್ಲಿಪ್ ಬರುತ್ತೆ. ಇಲ್ಲಿ 2 ನಾಯಿ ಆಟ ಆಡ್ತಿತ್ತು ನೀರಲ್ಲಿ, ಪ್ಲಸ್ ಜಗಳ ಆಡ್ತಿತ್ತು ಗೊತ್ತಿಲ್ಲ. ದೇ ವರ್ ಎಂಜಾಯಿಂಗ್ ದಟ್ ಟೈಮ್. ಸೊ ನಾನು ಹೇಳಿದ್ನಲ್ಲ ಶಮು ಅದು ಇದು ಮಾಡ್ತಿದ್ರು ಅಂತ, ಅದು ಈಗ ಈ ಥರ ಕಾಣಿಸುತ್ತೆ. ಸೊ ಇಲ್ಲಿ ನಾವು ಫೋಟೋಸ್, ವೀಡಿಯೋ ಎರಡೂ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂತು. ನೀವು ಏನಾದ್ರು ನೆಕ್ಸ್ಟ್ ಟೈಮ್ ಬೀಚ್ ಹೋದರೆ ಶುಡ್ ಟ್ರೈ ದಿಸ್. ಸೊ ಇಲ್ಲಿ ಫಿಶರ್ಮೆನ್ಗಳು ಆಗಿನ್ನೂ ಫಿಶಿಂಗ್ ಮಾಡಿ ಸ್ವಲ್ಪ ಫಿಶ್ ಎಲ್ಲ ತರ್ತಿದ್ರು. ಅಲ್ಲಿ ಒಂದಿಷ್ಟು ಫೋಟೋಸ್, ವೀಡಿಯೋಸ್ ಎಲ್ಲ ತೊಗೊಂಡು ನೆಕ್ಸ್ಟ್ ನಾವು ತುಂಬ ಹೈಪ್ ಕ್ರಿಯೇಟ್ ಮಾಡಿರೋ ನಮಸ್ತೆ ಕೆಫೆಗೆ ಹೋಗ್ತಾ ಇದ್ದೀವಿ. ಪ್ಲಸ್ ಅಲ್ಲೇ ಒಂದಿಷ್ಟು ಶಾಪಿಂಗ್ ಕೂಡ ಮಾಡಿದ್ವಿ. ಫ್ರಿಡ್ಜ್ ಮ್ಯಾಗ್ನೆಟ್ಸ್, ಇಯರಿಂಗ್ಸ್, ಅದು ಇದು ಅಂತ ಎಲ್ಲ. ಸೊ ನಮಸ್ತೆ ಕೆಫೆ ಆ್ಯಕ್ಚುಲಿ ಚೆನ್ನಾಗಿತ್ತು, ನಾಟ್ ಬ್ಯಾಡ್. ಬಟ್ ಅಗೇನ್ ಫೋಟೋ ವೀಡಿಯೋಸಲ್ಲಿ ನೋಡಿದಷ್ಟು ವೈಬ್ ಅಷ್ಟು ಇದಿರಲಿಲ್ಲ, ಬಿಕಾಸ್ ತುಂಬ ಜನ ಇದ್ದಿದ್ದರಿಂದ ಅದು ಫೀಲ್ ಮಾಡೋಕ್ಕಾಗಲ್ಲ. ಬಟ್ ಫುಡ್ ವಾಸ್ ಗುಡ್, ಫುಡ್ ವಾಸ್ ಗ್ರೇಟ್, ಎವ್ರಿಥಿಂಗ್ ವಾಸ್ ಗ್ರೇಟ್. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಅಲ್ಲೇ ಬೋಟಿಂಗ್ ಕೂಡ ಹೋಗಿ ಬಂದು ನಾವು ನೆಕ್ಸ್ಟು ಹೋಗಬೇಕು ಅಂದ್ಕೊಂಡಿರೋದು ಗೋವಾಗೆ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಬೋಟಿಂಗ್ ಮುಗಿಸಿದ್ವಿ. ಬೋಟಿಂಗ್ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಸ್ಪೀಡ್ ಬೋಟ್ ಇದ್ದಿದ್ರೆ ಇನ್ನೂ ಎಂಜಾಯ್ ಮಾಡ್ಬೋದಿತ್ತು. ಇದೊಂದು ಸ್ವಲ್ಪ ಸ್ಲೋ ಇತ್ತು. ಪ್ಲಸ್ ಹೋಗ್ಬೇಕಾದ್ರು ಸುತ್ತಮುತ್ತ ಏನಿದೆ ಅಲ್ಲಿ ಓಮ್ ಬೀಚ್, ಅದು ಏನು ಶೇಪ್ ಇದೆ ಆ ಶೇಪಲ್ಲೇ ಕರ್ಕೊಂಡು ಹೋಗ್ತಾರೆ. ಇದು ಬೋಟಿಂಗಲ್ಲಾದರೂ ಹೋಗ್ಬೋದು, ಇಲ್ಲ ನಿಮಗೆ ಅಲ್ಲಿ ಟ್ರೆಕ್ಕಿಂಗ್ ಕೂಡ ಇರುತ್ತೆ. ಸೊ ನಾನು ಅಲ್ಲಿ ತೋರಿಸ್ತಿದ್ದೀನಲ್ಲ, ಅಲ್ಲಿ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಓಮ್ ಶೇಪಲ್ಲೇ ಟ್ರೆಕ್ಕಿಂಗೂ ಇರುತ್ತೆ. ಡ್ರೀಮ್ ಕ್ಯಾಚರ್ಸ್ ಇತ್ತು, ಬಟ್ ಶೇಪೆಲ್ಲ ಹಾಳಾಗ್ಬಿಟ್ಟಿತ್ತು. ಅದು ರೌಂಡ್ ಹೋಗ್ಬಿಟ್ಟು ಒಂಥರ
ಓವಲ್ ಕೈಂಡ್ ಆ ಥರ ಆಗಿಬಿಟ್ಟಿತ್ತು, ಡ್ರಾಪ್ಲೆಟ್ಸ್, ವಾಟರ್ ಡ್ರಾಪ್ಲೆಟ್ಸ್ ಶೇಪಲ್ಲಿ. ಸೊ ಅಲ್ಲಿ ಬ್ರೇಕ್ಫಾಸ್ಟು, ಶಾಪಿಂಗು, ಬೋಟಿಂಗು ಎಲ್ಲ ಮುಗಿಸಿ ಸೊ ಗೋವಾ ಕಡೆ ಹೊರಟಿದ್ದೀವಿ. ಸೊ ನಾವು ಗೋವಾಗೆ ಹೋಗ್ತಾ ಒಬ್ಬಿಯಸ್ಲಿ ಎಲ್ಲರೂ ನೋಡಿರ್ತೀರ, ಎರಡು ಟನಲ್ಸ್ ಸಿಕ್ತು. ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ಟನಲ್, ಯೂಶ್ವಲಿ ಕೆಲವೊಂದು ರೂಟಲ್ಲಿ ಮಾತ್ರ ಇರೋದು. ನಾನು ಆಲ್ಮೋಸ್ಟ್ 1 year ಆಯ್ತು ಅನಿಸುತ್ತೆ ಟನಲ್ಸಲ್ಲಿ ಹೋಗಿ. ಸೊ ಐ ವಾಸ್ ಕ್ವೈಟ್ ಎಕ್ಸೈಟೆಡ್, ಸೊ ಐ ವಾಂಟೆಡ್ ಟು ರೆಕಾರ್ಡ್ ದ್ಯಾಟ್ ಆ್ಯಂಡ್ ಐ ರೆಕಾರ್ಡೆಡ್ ದ್ಯಾಟ್. ಆ್ಯಂಡ್ ಇನ್ನೊಂದು ಟಿಪ್ಸ್ ಏನಂದರೆ, ನೀವು ಗೋವಾ ಎಂಟರ್ ಆಗ್ತಾ ಇದ್ದಂಗೆ ಹಿಂಗಲ್ಲೆಲ್ಲ ಪೊಲೀಸ್ ಇರ್ತಾರೆ. ಸ್ಪೀಡ್ ಲಿಮಿಟ್ ಎಷ್ಟಿರುತ್ತೋ ಅಷ್ಟೇ ಮೇಂಟೈನ್ ಮಾಡಿ, ಇಲ್ಲಾಂದರೆ ಪಕ್ಕಾ ಫೈನ್ ಬೀಳುತ್ತೆ. ಸೊ ಗೋವಾ ರೀಚ್ ಆಗಿದ ತಕ್ಷಣ ನಾವು ಸ್ಟೇ ಮಾಡಿದ್ದು ಒಂದು ಎಸ್ಕೇಪ್ ಗೋವಾ ಅಂತ. ಆರ್ಟ್ ಕೆಫೆ, ನಿಮಗೆ ಗೊತ್ತಿದ್ರೆ ಹೋದರೆ ಅದ್ರ ಅಪೋಸಿಟೇ ಇರೋದು. ಆ್ಯಂಡ್ ಆರ್ಟ್ ಕೆಫೆ ವಾಸ್ ಮೈಂಡ್ ಬ್ಲೋಯಿಂಗ್, ತುಂಬಾ ಚೆನ್ನಾಗಿತ್ತು. ಅಲ್ಲಿ ಮಾಡಿದ ಡ್ರಾಯಿಂಗ್ಸು, ಅದು ವೈಬೇ ಸಖತ್ತಾಯಿತು ಗೈಸ್. ನಾನು ನೆಕ್ಸ್ಟ್ ಟೈಮ್ ಹೋದರೆ ಡೆಫಿನೆಟ್ಲಿ ಆರ್ಟ್ ಕೆಫೆನಲ್ಲಿ ಸ್ಟೇ ಮಾಡ್ತೀನಿ. ಆ್ಯಂಡ್ ಪ್ಲಸ್ ಅಲ್ಲಿ ಮಾರ್ನಿಂಗ್ ಯೋಗ ಇರುತ್ತೆ, ಪಾಟ್ರಿ ಕ್ಲಾಸಸ್ ಇರುತ್ತೆ, ದೆನ್ ಆರ್ಟ್ ಪೇಂಟಿಂಗ್ ಕ್ಲಾಸಸ್ ಇರುತ್ತೆ, ಎಲ್ಲನೂ ಇರುತ್ತೆ. ಐ ಜಸ್ಟ್ ವಾಂಟ್ ಟು ಎಂಜಾಯ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ದ್ಯಾಟ್. ಸೊ ನೆಕ್ಸ್ಟ್ ಟೈಮ್ ಹೋದರೆ ಇಟ್ಸ್ ಆರ್ಟ್ ಕೆಫೆ. ಸೊ ನಾವು ಆಗೋಷ್ಟರಲ್ಲಿ ನೈಟ್ ಆಗಿದ್ದರಿಂದ ನಾವು ಡಿನ್ನರ್ ಅರೇಂಜ್ ಮಾಡ್ಕೊಂಡಿದ್ವಿ. ಬಿಕಾಸ್ ನಮ್ಮ ಜೊತೆ ಬಂದಿದ್ದ ಕಪಲ್ದು ಆ್ಯನಿವರ್ಸರಿ ಇತ್ತು, ಅವ್ರದ್ದು ಲವ್ ಮ್ಯಾರೇಜ್, ಆಲ್ಮೋಸ್ಟ್ 14th year ಆ್ಯನಿವರ್ಸರಿ. ಲವ್ ಮಾಡಿ 14th year, ಮದುವೆ ಆಗಿ 4 years. ಸೊ ನಮ್ಮದು ಬಂದು 2nd year ಆ್ಯನಿವರ್ಸರಿ. ಸೊ ನಾವು ಸಪ್ರೇಟಾಗಿ 2 ಟೇಬಲ್ ಬುಕ್ ಮಾಡಿದ್ವಿ. ಬಟ್ ಅವ್ರು ಒಂದು ಅರೇಂಜ್ ಮಾಡೋದಕ್ಕೆ 1/2 hour to 1 hour ತೊಗೊಂಡ್ರು. ಸೊ ನಾವೇನು ಮಾಡಿದ್ವಿ, ಇಬ್ಬರು ಆ್ಯನಿವರ್ಸರಿ ಎಲ್ಲ ಅಂದ್ಬಿಟ್ಟು ಅದೇ ಟೇಬಲಲ್ಲಿ ಇಬ್ಬರು ಸೆಲೆಬ್ರೇಟ್ ಮಾಡಿದ್ವಿ. So this is Suman and Ashwini, and the little baby is Mohika. Tuvi, we call her Tuvi. So next show ನಾವು ಕೇಕ್ ಕಟ್ ಮಾಡಿದ್ವಿ. ಇಬ್ರು ಏನು ಆಯ್ತಂದರೆ, ಕೇಕ್ ಕಟ್ ಮಾಡಾದ್ಮೇಲೆ ಚೂರು ಕೇಕ್ ತಿಂದ್ವಿ. ಬಿಕಾಸ್ ತುಂಬ ಕೇಕ್ ತಿನ್ನೋ ಸಿಚುವೇಷನಲ್ಲಿ ಇರಲಿಲ್ಲ. ಕೇಕ್ ತಿಂದಾದ್ಮೇಲೆ ರಿಮೈನಿಂಗ್ ಏನು ಮಾಡಿದ್ವಿ, ಫ್ರಿಜ್ಜಲ್ಲಿ ಇಟ್ಟಿರಿ, ತೊಗೊಂಡು ಹೋಗ್ತೀವಿ, ಕಲೆಕ್ಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ವಿ. ನಾವು ಊಟ ಮಾಡಿ ಅಲ್ಲಿ ಇದಾಡೋ ಅಷ್ಟೇ ನಾವು ಕೇಕ್ನೇ ಮರ್ತೋಗಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನೆನಪಾಯಿತು, ಬಟ್ ವಿ ಡಿಂಟ್ ಗೋ ಟು ಕಲೆಕ್ಟ್ ದಟ್ ಕೇಕ್. ಬಿಕಾಸ್ ಇರಲಿ ಬಿಡು, ಅವರೇ ತಿನ್ಕೊಳ್ಳಿ ಅಂತ ಸುಮ್ಮನೆ ಆದ್ವಿ. ಹೀಗೆ ಗೈಸ್. ಬಟ್ ಅದು ಕೇಕ್ನ ಮಿಸ್ ಮಾಡ್ಕೊಂಡಾದ್ಮೇಲೆ ಕೇಕ್ ತಿನ್ನಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು. ಸೊ ದಿಸ್ ಇಸ್ ಎಸ್ಕೇಪ್ ಗೋವಾ. ನಾವು ಮಾರ್ನಿಂಗ್ ಬೇಗ ಎದ್ದು ಫೋಟೋಶೂಟ್ ಮಾಡ್ಕೊಬೇಕು ಅಂತ ಇತ್ತು ಬೀಚಲ್ಲಿ. ಸೌತ್ ಗೋವಾ ಆ್ಯಕ್ಚುಲಿ ತುಂಬ ಕಡಿಮೆ ಜನ ಇರ್ತಾರೆ. ಸೊ ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಹೋದರೂ ಇನ್ನೂ ಕಡಿಮೆ ಇರ್ತಾರೆ ಅಂದ್ಬಿಟ್ಟು ಬೇಗ ಹೋಗಿ ಫೋಟೋಶೂಟ್ ಮಾಡ್ಕೊಂಡ್ವಿ. ಆ್ಯಂಡ್ ಇನ್ಸಿಡೆಂಟ್ ಏನಂದರೆ, ನಾವು ವೈಟ್ ಹಾಕ್ಕೊಂಡಿದ್ವಿ, ಅವರಿಬ್ಬರು ವೈಟ್ ಹಾಕ್ಕೊಂಡಿದ್ದು, ನನ್ನ ಪಾಪನೂ ವೈಟ್ ಹಾಕ್ಕೊಂಡಿದ್ರು. ನಾ ಹೇಳಿದ್ನಲ್ಲ ಆರ್ಟ್ ಕೆಫೆ ಅಂತ, ಇದೆ ಅದು ಆರ್ಟ್ ಕೆಫೆ.
ಸೊ ನನ್ನ ಟಿಪ್ ಏನಂದರೆ ಯಾವುದಾದ್ರು ಪ್ಲೇಸ್ಗೆ ಹೋದಾಗ ಜಸ್ಟ್ ಅದನ್ನು ಕವರ್ ಮಾಡಬೇಕು, ಈ ಪ್ಲೇಸು ಕವರ್ ಮಾಡಬೇಕು, ನೆವರ್ ಹ್ಯಾವ್ ದಟ್ ಥರ ಗೋಲ್ ಇಟ್ಕೊಳ್ಬೇಡಿ, ಆ ಟಾರ್ಗೆಟ್ ಇಟ್ಕೊಬೇಡಿ. ಯಾವುದಾದ್ರು ಪ್ಲೇಸ್ಗೆ ಹೋದರೆ ಆ ಪ್ಲೇಸ್ನ ಕಂಪ್ಲೀಟಾಗಿ ತೃಪ್ತಿಯಿಂದ ಎಂಜಾಯ್ ಮಾಡಿ, ಆವಾಗಲೂ ನಾವು ಹೋಗಿದ್ದು ಸಾರ್ಥಕ ಆಗೋದು ಅಂತ ನನ್ನ ಅನಿಸಿಕೆ. ಬಿಕಾಸ್ ನಾವು ಹೋದಾಗ ಕಂಪ್ಲೀಟ್ ಮಾಡಬೇಕು, ಈ ಪ್ಲೇಸ್ ಕವರ್ ಮಾಡಬೇಕು ಅಂದ್ಕೊಂಡು ಟೆನ್ಷನ್ ಇರುತ್ತೆ, ಆವಾಗ ಈ ಪ್ಲೇಸ್ನ ನಾವೇನು ಎಂಜಾಯ್ ಮಾಡಲ್ಲ. ಸೊ ಜಾಗನ ನೀಟಾಗಿ ಎಂಜಾಯ್ ಮಾಡಿಕೊಂಡು ಅಲ್ಲಿ ಏನೇನಿದೆ ಲೋಕಲ್ ಟ್ರೈ ಮಾಡೋಣ. ಸೊ ಗೋವಾ ಮುಗಿಸ್ಕೊಂಡು ನಾವು ಮರವಂತೆ ಬೀಚ್, ಆ್ಯಕ್ಚುಲಿ ಆನ್ ದಿ ವೇ ಟು ಹೋಮ್ ಫಸ್ಟ್ ನಾವು ಹೋಗ್ತು ಹೊನ್ನಾವರ ಮ್ಯಾಂಗ್ರೋವ್ ಫಾರೆಸ್ಟ್ಗೆ. ಸೊ ಮ್ಯಾಂಗ್ರೋವ್ ಫಾರೆಸ್ಟ್ ರೀಚ್ ಆದ್ವಿ. ಸೊ ಅಲ್ಲಿಂದ ಮ್ಯಾಂಗ್ರೋವ್ ಫಾರೆಸ್ಟ್ ಮುಗಿಸ್ಕೊಂಡು ನಾವು ಮನೆಗೆ ವಾಪಸ್ ಬರ್ತಾ ಮರವಂತೆ ಬೀಚ್ ಸನ್ಸೆಟ್ ನೋಡಬೇಕು ಅಂತ ಬೇಗ ಬಂದ್ವಿ. ಬಟ್ ಸ್ಟಿಲ್ ವಿ ಮಿಸ್ಡ್ ಇಟ್. ಬಟ್ ಎನಿವೇ ಅಲ್ಲಿ ಹೋಗಿ ಒಂದು ವಿಡಿಯೋ ಫೋಟೋ ಎಲ್ಲ ಮಾಡ್ಕೊಂಡು ಇಟ್ ವಾಸ್ ಗುಡ್. ಸೊ ದಿಸ್ ಇಸ್ ದ ಮ್ಯಾಂಗ್ರೋವ್ ಫಾರೆಸ್ಟ್ ಆಫ್ ಹೊನ್ನಾವರ. ಆ್ಯಂಡ್ ಆಫ್ಟರ್ ದಿಸ್ ಮರವಂತೆ ಬೀಚ್. ಸೊ ಇದು ನಮ್ಮ ಟ್ರಿಪ್ ಆಗಿತ್ತು. ಸ್ಲೋ ಆ್ಯಂಡ್ ರಿಲ್ಯಾಕ್ಸಿಂಗ್ ಟ್ರಿಪ್ ಅಂತಲೇ ಹೇಳ್ಬೋದು. ಐ ಥರೋಲಿ ಎಂಜಾಯ್ಡ್ ಇಟ್. ನೀವು ಎಂಜಾಯ್ ಮಾಡಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. Bye bye. Love you all.